ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಬೆಳಗ್ಗೆ ಹೊತ್ತು ಒಂದು ಒಳ್ಳೆ ನ್ಯೂಸ್ ತಂದಿದ್ದೀನಿ. ಓಕೆ, ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಫ್ರಮ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್. ಒಳ್ಳೆ ನ್ಯೂಸ್ ಏನಪ್ಪಾ ಅಂತ ಕೇಳಿದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ಕಟ್ ಆಫ್ 73 ಅಂತ ಏನು ಹೇಳಿದ್ದೆ, ಇವಾಗ 80+ ಹೋಗೋಂಥ ಚಾನ್ಸಸ್ ಕ್ರಿಯೇಟ್ ಆಗಿದೆ. ಏನಕ್ಕೆ 80+ ಹೋಗೋಂಥ ಕ್ರಿಯೇಟ್ ಆಗಿರೋಂಥದ್ದು ಚಾನ್ಸು, ಅದು ಹೇಗೆ ಅಂತ ಕೇಳಿದ್ರೆ ಗೈಸ್, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ 1500 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಓಕೆ, 1500 ಸೀಟ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ಎಷ್ಟು ಕಟ್ ಆಫ್ ವೇರಿಯೇಷನ್ಸ್ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ಲಾಸ್ಟ್ ಇಯರ್ ಸಹ 450 ಸೀಟ್ಸ್ ಇನ್ಕ್ರೀಸ್ ಆಗಿತ್ತು, ನಿಮ್ಗೆ ಗೊತ್ತಿರುತ್ತೆ. ಫಸ್ಟ್ ರೌಂಡ್ ಆದ್ಮೇಲೆ 450 ಸೀಟ್ಸ್ ಇನ್ಕ್ರೀಸ್ ಆಗಿತ್ತು. ಅದ್ರ ಮೇಲೆ ನಾನು ಇದೇ ರೀತಿ ಸೇಮ್ ವೇರಿಯೇಷನ್ ರ್ಯಾಂಕ್ ಎಷ್ಟು ವೇರಿಯೇಷನ್ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಸೇಮ್ ಎಕ್ಸಾಕ್ಟ್ ಆಗಿ 90% ಅದೇ ರೀತಿ ವೇರಿಯೇಷನ್ಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿರೋಂಥದ್ದು. ಬಟ್ ಆಕ್ಚುಲಿ ನಾನು ಮರ್ತ್ಬಿಟ್ಟಿದ್ದೆ ಈ ವಿಡಿಯೋ ಮಾಡೋದು. ಸೀಟ್ ಇನ್ಕ್ರೀಸ್ ಆದ ತಕ್ಷಣನೇ ಮಾಡಬೇಕಿತ್ತು, ನಾನು ಮರ್ತಿದ್ದೆ, ಎಕ್ಸಾಮ್ಸ್ ಎಲ್ಲ ಇರೋದ್ರಿಂದ ಓದ್ಕೋತಿದ್ದೆ. ಬಟ್ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನಂದು ಹಳೆ ವಿಡಿಯೋನ ತೋರಿಸ್ಬಿಟ್ಟು, ಸರ್ ಇದೇ ರೀತಿ ಸೇಮ್ ವಿಡಿಯೋ ಮಾಡಿ ಅಂತ ಮೆಸೇಜ್ ಮಾಡಿದ್ದು. ಐ ಥಿಂಕ್ ಅವ್ರ ನೇಮ್ ಬಂದು ಶ್ರೇ ಅಂತ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ವಿಡಿಯೋ ಬರೋದಾದ್ರೆ, ಇವಾಗ ಸೀಟ್ ವೇರಿಯೇಷನ್ಸ್ ಹೆಂಗ್ ಪ್ರೆಡಿಕ್ಟ್ ಮಾಡ್ತೀರಾ ಅಂತ ಕೇಳೋದಾದ್ರೆ, ನಾವು ಇದೆಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗ್ತಿದೆ ಅಲ್ಲ, ಅದರಲ್ಲಿ KA ಜನರಲ್ ಮೆರಿಟ್ಗೆ ಎಷ್ಟು ಸೀಟ್ಸ್ ಇನ್ಕ್ರೀಸ್ ಆಗ್ತಿದೆ ಅಂತ ಚೆಕ್ ಮಾಡಿಕೊಂಡು, ಲಾಸ್ಟ್ ಇಯರ್ ಲಾಸ್ಟ್ ರ್ಯಾಂಕ್ ತೆಗ್ದಿರೋರು ಜನರಲ್ ಮೆರಿಟ್ಗೆ ಯಾರಿಗೆ ಅಲಾಟ್ ಆಗಿತ್ತು ಅದರಿಂದ ಎಷ್ಟು ಸೀಟ್ಸ್ ಇನ್ಕ್ರೀಸ್ ಆಗ್ತಿದೆ ಅಷ್ಟು ಮುಂದಕ್ಕೆ ಬಂದು ಎಷ್ಟು ರ್ಯಾಂಕ್ ಫ್ಲಕ್ಚುಯೇಷನ್ ಆಗಿದೆ ಅಂತ ಚೆಕ್ ಮಾಡ್ತೀವಿ. ಓಕೆ, ಆ ರೀತಿನೇ ಈ ವರ್ಷನೂ ಚೆಕ್ ಮಾಡ್ತಿರೋಂಥದ್ದು. ಓಕೆ ಗೈಸ್, ಈಗ 1500 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಬಟ್ ಎಲ್ಲ ಗೌರ್ಮೆಂಟ್ ಅಲ್ಲಿ ಇನ್ಕ್ರೀಸ್ ಆಗಿಲ್ಲ, ಸೆಮಿ ಗೌರ್ಮೆಂಟ್ ಅಲ್ಲಿ ಒಂದ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಒಂದಷ್ಟು ಸಿದ್ಧಾರ್ಥ ಮತ್ತೆ ದೇವರಾಜ ಅರಸ್ ಕಾಲೇಜಲ್ಲಿ NCC ಥ್ರೂ ಅಲಾಟ್ ಆಗಂತ ಕಾಲೇಜಲ್ಲೂ ಇನ್ಕ್ರೀಸ್ ಆಗಿದೆ, ಮತ್ತು ಒಂದಷ್ಟು ಹೊಸ ಕಾಲೇಜಸ್ ಅಲಾಟ್ ಆಗಿದೆ. ಓಕೆ, ಅಂದ್ರೆ ಎಸ್ಟಾಬ್ಲಿಷ್ ಆಗಿದೆ. ಅದರಲ್ಲಿ ಯಾವ್ದಾವ್ದು ಹೇಗೆ ಅಂತ ಒಂದು ಚಿಕ್ಕದಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ನೋಡ್ಕೊಳ್ಳಿ. ಗೌರ್ಮೆಂಟ್ ಕಾಲೇಜು 150 ಸೀಟ್ಸಾ, ಓಕೆ, ಇನ್ಕ್ರೀಸ್ ಆಗಿರೋಂಥದ್ದು. ಈಗ ನ್ಯೂಲಿ ಎಸ್ಟಾಬ್ಲಿಷ್ಡ್ ಸೀಟ್ ಎಷ್ಟಿದೆ? 250 ಸೀಟ್ಸ್ ಇದೆ. ಬಟ್ ಇದು ನಮಗ್ ಗೊತ್ತಿಲ್ಲ KA ಥ್ರೂ ಅಲಾಟ್ ಆಗುತ್ತಾ, MCC ಥ್ರೂ ಅಲಾಟ್ ಆಗುತ್ತಾ ಅಂತ. KA ಥ್ರೂ ಅಲಾಟ್ ಆಗ್ಲಿ ಅಂತ ದೇವ್ರ ಹತ್ರ ಬೇಳ್ಕೊಡಿ, ಇನ್ನ ಜಾಸ್ತಿ ಕಟ್ ಆಫ್ ಹೋಗುತ್ತೆ. ಓಕೆ, ಅಂದ್ರೆ ಲೈಕ್ ಇನ್ನ ವೇರಿಯೇಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ 250 ಸೀಟ್ಸ್ನ ನಾವು ಗೊತ್ತಿಲ್ಲ ಅಂತಾನೆ ಇಟ್ಕೊಳ್ಳೋಣ, MCC ಥ್ರೂ ಅಲಾಟ್ ಆಯ್ತು ಅಂತಾನೆ ಅನ್ಕೊಳ್ಳೋಣ. ಓಕೆ, ಆದ್ರೂ ಎಷ್ಟೆಷ್ಟು ಕ್ರಿಯೇಟ್ ಆಗುತ್ತೆ ಅಂತ ನೋಡ್ತೀವಿ. ಓಕೆ, ಪ್ರೈವೇಟ್ ಸೀಟ್ಸ್ ಅನ್ಕೊಳ್ಳಿ. ಪ್ರೈವೇಟ್ ಸೀಟ್ಸ್ ಅಲ್ಲಿ 900 ಸೀಟ್ಸ್ ಇದೆ. 900 ಸೀಟ್ಸ್ ಏನಕ್ಕೆ ಅಂದ್ರೆ KA ಥ್ರೂ 900 ಸೀಟ್ಸ್ ಏನಕ್ಕೆ ಅಲಾಟ್ ಆಗ್ತಿದೆ ಅಂದ್ರೆ, ಸಿದ್ಧಾರ್ಥ ಮತ್ತೆ ದೇವರಾಜ ಅರಸ್ ಕಾಲೇಜು ಕಂಪ್ಲೀಟ್ಲಿ MCC ಥ್ರೂ ಅಲಾಟ್ ಆಗಂಥದ್ದು. ಓಕೆ, ಈಗ JGMMC 15% ಅಷ್ಟೇ ಸೀಟ್ಸು KA ಥ್ರೂ ಅಲಾಟ್ ಆಗಂಥದ್ದು. ಏನಕ್ಕೇನೋ 150 ಸೀಟ್ಸ್ ಅಲ್ಲಿ 37 ಸೀಟ್ಸ್ ಐ ಥಿಂಕ್ ಅಲಾಟ್ ಆಗ್ತಿತ್ತು. ಈ ವರ್ಷ ಇನ್ನೊಂದು 15 ಸೀಟ್ಸ್ ಇನ್ಕ್ರೀಸ್ ಹಾಕೊಂಡು ಒಂದು 200 ಸೀಟ್ಸ್ ಅಲ್ಲಿ ಒಂದು 50 ಸೀಟ್ಸ್ KA ಥ್ರೂ ಅಲಾಟ್ ಆಗುತ್ತೆ. 6 lakh ಸೀಟ್ಸ್. ಓಕೆ, ಇರ್ಲಿ, ಅದನ್ನು ಕನ್ಸಿಡರ್ ಮಾಡ್ತಿದೀವಿ. ಈಗ 900 ಸೀಟ್ಸ್ ಅಲ್ಲಿ ಒಂದಷ್ಟು ಕಾಲೇಜಸ್ಸು ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಾಲೇಜಸ್ ಇದೆ, ಇನ್ನೊಂದಷ್ಟು ಕಾಲೇಜಸ್ಸು ನಾರ್ಮಲ್ ಪ್ರೈವೇಟ್ ಕಾಲೇಜಸ್ ಇದೆ. ಈಗ ಲಿಂಗ್ವಿಸ್ಟಿಕ್ ಕಾಲೇಜಸ್ ಯಾವ್ದಾವುದು? ಕಣಚೂರ್ ಆಗಿರ್ಬೋದು, ಚಾಮುಂಡೇಶ್ವರಿ, ಆಕ್ಸ್ಫರ್ಡ್, ಫರೂಕ್, ನವೋದಯ, ಇದೆಲ್ಲ ಕಾಲೇಜಸ್ ಅಲ್ಲಿ 50 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಓಕೆ, ಇದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಾಲೇಜಸ್ ಆಗಿರೋದ್ರಿಂದ 100 ಸೀಟ್ಸ್ ಅಲ್ಲಿ ಆ ಕಾಲೇಜಲ್ಲಿ ಏನಾದರೂ 100 ಸೀಟ್ ಇತ್ತು ಅಂದ್ರೆ ಅದರಲ್ಲಿ 21 ಸೀಟ್ಸ್ ಅಷ್ಟೇ ನಮಗೆ ಸಿಗಂಥದ್ದು KA ಥ್ರೂ ಅಲಾಟ್ಮೆಂಟ್ಗೆ. ಓಕೆ, ಅದರಲ್ಲೂ ಈಗ 250 ಸೀಟ್ಸ್ ಅಲಾಟ್ ಆಗಿರೋದ್ರಿಂದ, ಈ ಇನ್ಕ್ರೀಸ್ ಆಗಿರೋದ್ರಿಂದ 250 ಸೀಟ್ಸು ಇವೆಲ್ಲ ಕಾಲೇಜಸ್ ಇಂದ 50 ಸೀಟ್ಸು ನಮ್ಮ ಕೈಗೆ ಸಿಗ್ಬೋದು. ಓಕೆ, 50 ಸೀಟ್ಸ್ ಸಿಗುತ್ತೆ. ಈಗ ಅದೇ 650 ಸೀಟ್ಸು ಎಲ್ಲಿಂದ ಅಲಾಟ್ ಆಗ್ತಿದೆ? ಪ್ರೈವೇಟ್ ಕಾಲೇಜಸ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಈಗ ಪ್ರೈವೇಟ್ ಕಾಲೇಜಲ್ಲಿ 650 ಸೀಟ್ಸ್ ಅಲ್ಲಿ ಎಷ್ಟು ಸೀಟ್ಸ್ KA ಬರುತ್ತೆ ಅಂತ ಕೇಳೋದಾದ್ರೆ, 100 ಸೀಟ್ಸ್ ಅಲ್ಲಿ 38 ಸೀಟ್ಸು, ಒಂದು ಕಾಲೇಜಲ್ಲಿ 100 ಸೀಟ್ಸ್ ಇದೆ ಅಂದ್ರೆ 38 ಸೀಟ್ಸು KA ಬರುತ್ತೆ. ಓಕೆ, ಇನ್ನು ಮಿಕ್ಕಿದೆಲ್ಲ ಪ್ರೈವೇಟ್ ಆಗಿ ಅವರು ಮ್ಯಾನೇಜ್ಮೆಂಟು, NRI ಅದೆಲ್ಲ ಕೊಟ್ಕೊಳ್ತಾರೆ. ಬಟ್ 100 ಸೀಟ್ಸ್ ಅಲ್ಲಿ ಒಂದು 38 ಸೀಟ್ ಬರುತ್ತೆ. ಅದರಲ್ಲಿ 650 ಸೀಟ್ಸ್ ಅಲ್ಲಿ ನಮ್ಮ ಕೈಗೆ ಒಂದು 250 ಸೀಟ್ಸ್ ಮ್ಯಾಕ್ಸಿಮಮ್ ಸಿಗುತ್ತೆ. ಓಕೆ, 250 ಸೀಟ್ಸು ಪ್ಲಸ್ ಇದೊಂದು 50 ಸೀಟ್ಸು, ಇದೆಲ್ಲ ಸೇರಿ 300 ಸೀಟ್ಸು ನಮ್ಮ ಕೈಗೆ KA ಸಿಗಂಥದ್ದು. ಓಕೆ, ಇದು 15% ಆಫ್ MCC ಸೀಟ್ಸ್ನ ಬಿಟ್ಟು. ಓಕೆ, KAಗೆ 300 ಸೀಟ್ಸು ಈ 900 ಸೀಟ್ಸ್ ಅಲ್ಲಿ ಅಲಾಟ್ ಆಗಂಥದ್ದು. ಅದರಲ್ಲೂ ಈಗ 150 ಸೀಟ್ಸು ಗೌರ್ಮೆಂಟ್ ಕಾಲೇಜಲ್ಲಿ ಇನ್ಕ್ರೀಸ್ ಆಗಿರೋದ್ರಿಂದ, ಗೌರ್ಮೆಂಟ್ ಕಾಲೇಜಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 85% ಆಫ್ ದ ಸೀಟ್ಸ್ KA ಥ್ರೂ ಅಲಾಟ್ ಆಗುತ್ತೆ. ಅದರಲ್ಲಿ ತುಂಬಾ ಮ್ಯಾಕ್ಸಿಮಮ್ ಜನರಲ್ ಮೆರಿಟ್ ಇಂದ ಅಲಾಟ್ ಆಗೋದ್ರಲ್ಲಿ ಒಂದು 40 ಸೀಟ್ಸ್ ಅಲಾಟ್ ಆಗುತ್ತೆ. ಓಕೆ,
40 ಸೀಟ್ಸ್ ಜನರಲ್ ಮೆರಿಟ್ ಇಂದ ಅಲಾಟ್ ಆಗೋದು. ಬಟ್ ಅದೇ 300 ಸೀಟ್ಸ್ KA ಇಂದ ಸೆಮಿ ಗೌರ್ಮೆಂಟ್ ಅಲ್ಲಿ ಅಲಾಟ್ ಆಗುತ್ತಲ್ಲ, ಅದ್ರಲ್ಲಿ ಜನರಲ್ ಮೆರಿಟ್ಗೆ ಎಷ್ಟು ಸೀಟ್ಸ್ ಅಲಾಟ್ ಆಗುತ್ತೆ ಅಂತ ಕೇಳಿದ್ರೆ ಜನರಲ್ ಮೆರಿಟ್ಗೆ ಒಂದು 30 ರಿಂದ 35 ಸೀಟ್ಸ್ ಅಷ್ಟೇ ಅಲಾಟ್ ಆಗೋಂಥದ್ದು. ಓಕೆ, ಈಗ ಟೋಟಲ್ ಎಷ್ಟು ಸೀಟ್ಸ್ ಅಲಾಟ್ ಆಗ್ತಿದೆ KA ಇಂದ ಜನರಲ್ ಮೆರಿಟ್ಗೆ ಅಂತ ಕೇಳೋದಾದ್ರೆ 70 ಸೀಟ್ಸ್ ಇನ್ಕ್ರೀಸ್ ಆಗ್ತಿದೆ. ಓಕೆ, 70 ಸೀಟ್ಸ್ ಇನ್ಕ್ರೀಸ್ ಆಗ್ತಿದೆ. ಓಕೆ, ಈಗ 70 ಸೀಟ್ಸ್ ಇಂದ ನಾವು ಹೆಂಗೆ ಪ್ರೆಡಿಕ್ಷನ್ ಮಾಡೋದು ಅಂತ ಕೇಳಿದ್ರೆ, ಇವಾಗ 70 ಸೀಟ್ಸ್ ಇನ್ಕ್ರೀಸ್ ಆಗಿರೋಂಥದ್ದನ್ನ ನಾವು ಹೆಂಗೆ ಚೆಕ್ ಮಾಡ್ತೀವಿ ಅಂದ್ರೆ, ಲಾಸ್ಟ್ ಇಯರ್ ನೋಡ್ಕೊಳ್ಳಿ 73,000ಕ್ಕೆ ಜನರಲ್ ಮೆರಿಟ್ ಇಂದ ಅಲಾಟ್ ಆಗಿತ್ತಾ. ಓಕೆ, ಈಗ ಜನರಲ್ ಮೆರಿಟ್ ಇಂದ ಅಲಾಟ್ ಆಗಿದೆ, 70 ಸೀಟ್ಸ್ ಒಳಗೆ ಬಂದ್ರೆ ಎಷ್ಟು ರ್ಯಾಂಕ್ ಫ್ಲಕ್ಚುಯೇಷನ್ ಆಗಿತ್ತು ಅಂದ್ರೆ 67,000 ಬಂತು. ಓಕೆ, 67,000 70 ಸೀಟ್ಸ್ ಮುಂದಕ್ಕೆ ಬಂದ್ರೆ 67,000 ಬಂತು. ಅಂದ್ರೆ ರ್ಯಾಂಕ್ ಫ್ಲಕ್ಚುಯೇಷನ್ ಎಷ್ಟಾಯ್ತು ಅಂದ್ರೆ 6,000 ರ್ಯಾಂಕ್ ಫ್ಲಕ್ಚುಯೇಟ್ ಆಯ್ತು. ಓಕೆ, ಅದೇ ಈಗ 73,000ಕ್ಕೆ ಲಾಸ್ಟ್ ಇಯರ್ ಅಲಾಟ್ ಆಯ್ತು ಅಂದ್ರೆ ಈ ವರ್ಷ 70 ಸೀಟ್ ಇನ್ಕ್ರೀಸ್ ಆಗೋದ್ರಿಂದ 6,000 ರ್ಯಾಂಕ್ ಮುಂದೆ ಹೋಗುತ್ತೆ. 6,000 ರ್ಯಾಂಕ್ ಮುಂದೆ ಹೋಗೋದು ಅಂದ್ರೆ ಎಷ್ಟು? ಆಲ್ಮೋಸ್ಟ್ 80,000 ರ್ಯಾಂಕಿಂಗ್ ಹೋಗುತ್ತೆ ಈ ವರ್ಷ. ಓಕೆ, ಇದು ಕನ್ಫರ್ಮ್ ಡೇಟಾ. ಓಕೆ, ಯಾವುದೇ ಕಾರಣಕ್ಕೂ ಇದು ತಪ್ಪಾಗಲ್ಲ. ಮತ್ತೆ ಅದರಲ್ಲೂ ಕರ್ನಾಟಕದಲ್ಲಿ ಕಾಂಪಿಟೇಷನ್ ಕಮ್ಮಿ ಆಯ್ತು ಅಂದ್ರೆ ಇನ್ನ ಜಾಸ್ತಿ ಹೋಗೋಂಥದ್ದಿದೆ. ಅಂದ್ರೆ 80 ರಿಂದ 85ವರೆಗೂ ಹೋಗೋಂಥದ್ದಿದೆ. ಮತ್ತೆ ಇನ್ನ ನಾನು ನಿಮ್ಗೆ 250 ಸೀಟ್ಸ್ ಏನ್ ಅಲಾಟ್ಮೆಂಟ್ ಕೊಡ್ತಿದ್ದಾರೆ, 2 ಹೊಸ ಎಸ್ಟಾಬ್ಲಿಷ್ಡ್ ಕಾಲೇಜು, ಅದು MCC ಅಂತ ಹೇಳಿದೀನಿ, KA ಅಂತ ಹೇಳಿಲ್ಲ. ಓಕೆ, KA ಅಂತ ಬಂದ್ರೆ ಇನ್ನ ಒಂದ್ ಸ್ವಲ್ಪ ಇನ್ಕ್ರೀಸ್ ಆಗಿ ಒಂದು 85ವರೆಗೆ ನನ್ನ ಲೆಕ್ಕ ಇಟ್ಕೊಂಡಿದೀನಿ. ಅದು KA ಥ್ರೂ ಅಲಾಟ್ಮೆಂಟ್ ಬಂತು ಅಂದ್ರೆ. ಓಕೆ, ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ. ನನ್ಗಂತೂ ಗೊತ್ತಿದೆ ಇಷ್ಟೊಂದು ಇನ್ಫಾರ್ಮೇಶನ್ ಯಾರು ಕೊಟ್ಟಿಲ್ಲ ಅಂತ. ಇಷ್ಟು ದಿನ ಸೀಟ್ ಇನ್ಕ್ರೀಸ್ ಆದ್ರೂ ಸಹ ಯಾರಾದ್ರೂ ಒಬ್ರು ಮಾಡಿರ್ತಾರೆ ಅನ್ಕೊಂಡು ಯಾರು ಸಹ ಮಾಡಲ್ಲ, ಇಷ್ಟೊಂದು ರಿಸ್ಕ್ ತಗೊಳ್ಳೋದೇ ಇಲ್ಲ. ಆಲ್ರೆಡಿ ಈಗ 2 o'clock ಆಗಿದೆ ಬೆಳಿಗ್ಗೆ, ಆದ್ರೂ ಸಹ ನಿಮ್ಗೋಸ್ಕರ ಇಷ್ಟು ಡೆಡಿಕೇಶನ್ ಇಂದ ವಿಡಿಯೋ ಮಾಡ್ತಿದ್ದೀನಿ. ಓಕೆ, ನಂದು ಮೆಡಿಕಲ್ಲು ಸಹ ಬ್ಯಾಲೆನ್ಸ್ ಮಾಡ್ಕೊಂಡು ಇದೆಲ್ಲ ಮಾಡ್ತಿದ್ದೀನಿ. ಓಕೆ, ಇದೆಲ್ಲ ಎಫರ್ಟ್ ಇಷ್ಟ ಆಗ್ತಿದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ಇನ್ಫಾರ್ಮೇಶನ್ ಎಲ್ಲರಿಗೂ ರೀಚ್ ಆಗಬೇಕು ಗೈಸ್. ಸೀರಿಯಸ್ಲಿ ಈ ಇನ್ಫಾರ್ಮೇಶನ್ ಎಲ್ಲರಿಗೂ ರೀಚ್ ಆಗಬೇಕು. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಲೈಕ್ 80,000 ಮೇಲೆ ಹೋಗುತ್ತೆ ಜನರಲ್ ಮೆರಿಟ್ ಕಟ್ ಆಫ್ ಅಂತ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಈ ಮಿಕ್ಕಿದ ಕ್ಯಾಟಗರಿಗೆ ಎಷ್ಟೆಷ್ಟು ಹೋಗುತ್ತೆ ಇದೇ ರೀತಿ ನಾನೇನು ಸೇಮ್ ವೇ ಮಾಡಿದ್ದೀನಿ, ಅದನ್ನ ನೀವು ಇನ್ನೊಂದ್ಸರಿ ನಿಮ್ಮ ಕ್ಯಾಟಗರಿಗೆ ಎಷ್ಟು ಸೀಟ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಚೆಕ್ ಮಾಡ್ಕೊಂಡು ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬಹುದು ಎಷ್ಟು ವೇರಿಯೇಷನ್ಸ್ ಬರ್ತಿದೆ ಅಂತ ಫಾರ್ ಕನ್ಫರ್ಮೇಶನ್. ಅದಕ್ಕೂ ಮುಂಚೆ ಏನಾದ್ರು ಮಾಡಕ್ ಆಗ್ತಿಲ್ಲ ಅಂದ್ರೆ ಒಂದು 4,000ದಿಂದ 5,000ವರೆಗೆ ನೀವು ಎಷ್ಟು ರ್ಯಾಂಕ್ ಇತ್ತು ಲಾಸ್ಟ್ ಇಯರ್, ಅದಕ್ಕೆ ಒಂದು 4,000 5,000 ರ್ಯಾಂಕ್ ಇನ್ಕ್ರೀಸ್ ಮಾಡಿ. ಓಕೆ, ರ್ಯಾಂಕ್ ಇನ್ಕ್ರೀಸ್ ಮಾಡಿದಾಗ ಮಾರ್ಕ್ಸ್ ಆಟೋಮೆಟಿಕ್ ಆಗಿ ಡಿಕ್ರೀಸ್ ಆಗುತ್ತೆ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಕೊಡಬೇಕಿತ್ತು. ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಮತ್ತೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ 10,000 ಸಬ್ಸ್ಕ್ರಿಪ್ಷನ್ ಆಗಬೇಕು ಅಂತ ನನ್ನೊಂದು ಡ್ರೀಮ್ ಇದೆ. ಓಕೆ, ಸಬ್ಸ್ಕ್ರೈಬ್ ಮಾಡಿ, 10,000 ಕಂಪ್ಲೀಟ್ ಮಾಡಿ. ಓಕೆ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಓಕೆ, ಇದೇ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ಸ್ಗಳನ್ನ ತರ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.